ತೋರುವುದು ದೋಷಕುನ ಹರಕೆ ಮಾಡ್ಬೆ ಜ್ಞಾನ ತೋರುವುದು ದೋಷಕುನ ಹರಕೆ ಮಾಡ್ಬೆ ತೋರುವುದು ದೋಷಕುನ ನರಿಗಳಲ್ಲಿ ಹೋಗಿರಲು ನರಿಗಳಲ್ಲಿ ಹೋಗಿರಲು ಬಿರುಸಿನಿಂದ ಗಾಳಿ ಬೀಸಿ ಬಿರುಸಿನಿಂದ ಗಾಳಿ ಬೀಸಿ ಕರುಗಳಲ್ಲಿ ಅಗ್ನಿ ಸುಡಲು ಕರುಗಳಲ್ಲಿ ಅಗ್ನಿ ಸುಡಲು ಪರಿದೇನು ತೋಚದಾಯ್ತೆ ಪರಿದೇನು ತೋಚದಾಯ್ತೆ ಕೊರುವುದು ದೋಷಗುಣ ಹರಗೆ ಹರಗೆ ಶತ್ರುಘ್ನ ಅಣ್ಣ, ಗುರುಗಳಾದ ವಶಿಷ್ಠ ಮಹಾತ್ಮರು ಕೈಕಾ ಮಾತೆಯವರು ನಮ್ಮನ್ನು ಇಷ್ಟು ತ್ವರಿತವಾಗಿ ಬರ ಹೇಳಲು ಕಾರಣವೇನಿರಬಹುದು? ಅದೂ ಅಲ್ಲದೆ ಮಾರ್ಗ ಮಧ್ಯದಲ್ಲಿ ಬರೀ ಅಪಶಕುನಗಳೇ ಕಂಡು ಬರುತ್ತಿರುವುದು. ಅದೋ ಶತ್ರುಘ್ನ, ಅಲ್ಲಿ ನೋಡು, ನಮ್ಮ ಅರಮನೆಯ ಧ್ವಜ ಪತಾಕೆಯು ಕಳಹೀನವಾಗಿ ಅರ್ಧವಟ್ಟದಲ್ಲಿ ಹಾರಾಡುತ್ತಿರುವುದು. ಇದನ್ನು ನೋಡಿದರೆ ನಮ್ಮ ಅಯೋಧ್ಯೆಗೆ ಭರಿಸಲಾಗದ ನಷ್ಟ ಉಂಟಾಗಿದೆ ಎಂದು ತೋರುವುದು ಅಲ್ಲವೇ ಶತ್ರುಘ್ನ? ಹೌದು ಅಣ್ಣ. ಅಣ್ಣ, ಏನೆಂದು ತಿಳಿಯೋಣ. ಉದ್ಯೋಗಶೀಲರಾದ ಸ್ತ್ರೀ ಪುರುಷ ಗಜ ರಥ ತುರುಗ ತರಂಗಗಳಿಂದ ಓಡಾಡುತ್ತಿದ್ದ ನಮ್ಮ ಅಯೋಧ್ಯೆಯ ನಗರದ ರಾಜ್ಯ ಬೀದಿಯ ಇಂದು ಜನಶೂನ್ಯವಾಗಿ ಸ್ಮಶಾನದಂತೆ ಕಾಣುತ್ತಿರುವುದು ಅಣ್ಣ. ಅದು ಅಲ್ಲದೆ ಬೇರೆ ಕಾಳಾದಿ ಮಂಗಳವಾದ್ಯ ಧ್ವನಿಗಳಿಂದಲೂ ವೇದ ಘೋಷಗಳಿಂದಲೂ ತುಂಬಿರುತ್ತಿತ್ತು. ಇನ್ನು ನಮ್ಮ ಅಯೋಧ್ಯೆಯ ನಗರದ ಅನೇಕ ದೇವಾಲಯದ ಬಾಗಿಲುಗಳು ತೆರೆದಿಲ್ಲ. ಇದರಿಂದಲೇ ನಮ್ಮ ಅಯೋಧ್ಯೆಗೆ ಅಶಬ್ದವು ಅಮಂಗಳವು ಸೂಚಿಸಿದಂತೆ ಭಾಷ್ಯವಾಗುತ್ತಿರುವುದು ಅಣ್ಣ. ಹೌದು ಶತ್ರುಘ್ನ, ನನಗೂ ಹಾಗೇ ತೋರುವುದು. ನಡೆ ಶತ್ರುಘ್ನ, ಬೇಗ ಹೋಗಿ ಮಾತೆಯವರನ್ನು ವಿಚಾರಿಸೋಣ. ಹಾಗೆ ಆಗಲಿ ಅಣ್ಣ. ಘೋರವಾದ ಹೋಗದಲ್ಲಿಯೋ ಘೋರವಾದ ಹೋಗದಲ್ಲಿಯೋ ದಾರಿಯಲ್ಲಿ ಮೋದುತ್ತಿರುವುದೇ ದಾರಿಯಲ್ಲಿ ಮೋದುತ್ತಿರುವುದೇ ಬಾರಿ ಹುರುಗಾಟಲಿಯುವುದು ಬಾರಿ ಹುರುಗಾಟಲಿಯುವುದು ಪರಿಯೇನು ನೋಜದ ಪರಿಯೇನು ನೋಜದ ತೋರುವುದು ದೋಷಗುಣ ಯಾರ ಹೇಳ್ಬೆಗೆ ನಮಾತೆ ಯಾರ ಹೇಳ್ಬೆಗೆ ನಮಾತೆ ತೋರುವುದು ದೋಷಗುಣ. ಅಮ್ಮ 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 ಹೋ ಹೋ ಇಲ್ಲಿರುವೆಯಾ ತಾಯಿ? ಇದು ಅಮ್ಮ,
ಇದೋ ನಿನಗೆ ನಮಸ್ಕರಿಸು ತಾಯಿ. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ದೇವಿ ತಾಯಿ, ನಿನ್ನ ಮುಖದಲ್ಲಿ ಮುತ್ತೈದೆಯ ಲಾಂಛನಗಳೇ ಮಾಯವಾಗಿದೆಯಲ್ಲ. ಸದಾ ಜನಕನು ಪವಣಿಸುತ್ತಿದ್ದ ರತ್ನ ಖಚಿತ ತಲ್ಪವು ಈ ದಿನ ಬರಿದಾಗಿರಲು ಕಾರಣವೇನು ತಾಯಿ? ಅಮ್ಮ, ನಮ್ಮ ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ 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 ಮಮಹಿತ ಪ್ರಿಯ ಪಿತ ಹಗಲಿ ಓಲೆಯ ಸಹಿತೆ ಸಂತಾಪವ ಸಹಿತೆ ಸಂತಾಪವ. ಜನಕ ಜನಕ ಅಯ್ಯೋ ಜನಕ, ನಿನ್ನೆಯ ದಿನ ಕಂಡದ್ದು ಸ್ವಪ್ನವು ಕೊನೆಗೂ ತಪ್ಪಲಿಲ್ಲವೇ? ತಂದೆಯವರ ಅಂತ್ಯಕಾಲದಲ್ಲಿ ಅವರ ಸೇವೆಯನ್ನು ಮಾಡಿದ ರಾಮ ಲಕ್ಷ್ಮಣರೇ ಭಾಗ್ಯವಂತರು. ಅಂತಹ ಭಾಗ್ಯ ಈ ಭರತ ಶತ್ರುಘ್ನರ ಪಾಲ್ಗೆ ಲಭಿಸಲಿಲ್ಲ. ನಾವುಗಳು ಎಂತಹ ನಿರ್ಭಾಗ್ಯರು ತಾಯಿ. ಇಲ್ಲ ಕುಮಾರ, ನಿಮಗೆ ದೊರಕದ ಭಾಗ್ಯ ರಾಮಲಕ್ಷ್ಮಣರಿಗೂ ದೊರಕಲಿಲ್ಲ ಮಗನೇ. ಏನು ತಾಯಿ, ರಾಮ ಲಕ್ಷ್ಮಣರು ಇರಲಿಲ್ಲವೇ? ಎಲ್ಲಿಗೆ ಹೋಗಿದ್ದರಮ್ಮ? ಅವರೆಲ್ಲರೂ ಅರಣ್ಯವಾಸಕ್ಕೆ ಹೋಗಿರುವರು ಕಂದ. ಏನು ಹೇಳಿದ್ದೆ ತಾಯಿ? ರಾಮ ಲಕ್ಷ್ಮಣ ಸೀತಾ ಮೂವರು ಜಟಾವಲ್ಕಲಧಾರಿಗಳಾಗಿ ವನವಾಸಕ್ಕೆ ಹೋದರೆ ಅವರು ಹಾಗೆ ಹೋಗಲು ಕಾರಣವೇನು ತಾಯಿ? ಇದಕ್ಕೆಲ್ಲ ನಾನೇ ಕಾರಣಳು ಮಕ್ಕಳಿರ. ಏನು? ಇದಕ್ಕೆ ನೀನು ಕಾರಣಳು? ಹೌದು. ಅದು ಹೇಗೆ ತಾಯಿ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಕಂದ. ಆ ವರಗಳನ್ನು ನಾನು ಕೇಳಿಕೊಂಡೇನು. ಹೌದು, ಅದನ್ನು ನಾನೂ ಕೇಳ್ಪಟ್ಟಿದ್ದನು. ಆ ವರಗಳಿಗೂ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗುವುದಕ್ಕೂ ಏನು ಸಂಬಂಧ? ಬೇಗ ತಿಳಿಸು ತಾಯಿ. ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ, 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನಡುಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಈಗ ನನ್ನೆದುರಿಗೆ ನಿಂತು ಮಾತನಾಡುತ್ತಿರುವವಳು ಯಾರು? ಈ ಭರತನ ತಾಯಿಯೇ ಅಲ್ಲವೇ? ಅಯೋಧ್ಯ ಚಕ್ರವರ್ತಿಯ ಧರ್ಮಪತ್ನಿಯೇ? ಅನುಮಾನವೇ? ಈ ರಾಜ್ಯದ ರಾಜಲಕ್ಷ್ಮಿ? ನಿಸ್ಸಂದೇಹ. ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಯಾವುದೋ ದುಷ್ಟಭೂತವು ನನ್ನೆದುರಿಗೆ ನಿಂತು ಮಾತನಾಡುತ್ತಿರುವುದು. ಛೀ, ರಘುವಂಶ ಕಳಂಕ ಸ್ವರೂಪಿಣಿ, ಈ ಜಗತ್ತು ಅಳಿಯುವವರೆಗೂ ಅಳಿಸಿ ಹೋಗದಂತಹ ಅಪಕೀರ್ತಿಯನ್ನು ಈ ಭರತನ ತಲೆಯ ಮೇಲೆ ತಂದುಕೊಂಡಿದೆಯಾ? ಆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಗಿಂತಲೂ ಅಧಿಕವಾದ ಪ್ರೀತಿ ನಿನ್ನ ಮೇಲಿಟ್ಟದ್ದು ತಪ್ಪಾಯಿತೆ. ಅಂತಹ ಸೌಮ್ಯ ಮೂರ್ತಿಯನ್ನು ವನವಾಸಕ್ಕೆ ಕಳುಹಿಸಲು ನಿನಗೆ ಮನಸ್ಸಾದರೂ ಹೇಗೆ ಹುಟ್ಟಿತು? ಆತನ ಪಾದ ಧೂಳಿಗೂ ಸಮನಲ್ಲದ ನಾನು ಈ ಅಯೋಧ್ಯ ಸಿಂಹಾಸನವನ್ನು ಏರುವುದೇ? ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಹೇ ಹತಭಾಗ್ಯ ಭರತ, ಹೇ ಹತಭಾಗ್ಯ ಭರತ, ನೀನು ಮಾಡಿದಾದ ಅವ ಜನ್ಮದ ಪಾಪಕ್ಕಾಗಿ ಈ ನರರಾಕ್ಷಸಿಯ ಗರ್ಭದಲ್ಲಿ ಜನಿಸಿದೆ. ಇದಕ್ಕಿಂತಲೂ ಶ್ರೀರಾಮಚಂದ್ರನ ಪಾದುಕೆಗಳಾದರೂ ಆಗಿದ್ದರೆ, ಈಕೆಯು ಭಜೆ ಆಗಿದ್ದರೆ ಕುಮಾರ, ಲೋಕ ಕಲ್ಯಾಣವಾಗುತ್ತಿತ್ತಲ್ಲವೇ? ನಮ್ಮೆಲ್ಲರ ಜ್ಯೇಷ್ಠನು, ತಂದೆಗೆ ಸಮಾನನಾದ ಶ್ರೀರಾಮಚಂದ್ರ, ಸೀತಾಮಾತೆ ಲಕ್ಷ್ಮಣರೊಡಗೂಡಿ ವನವಾಸಕ್ಕೆ ಹೋಗುವಾಗ, ಅಯೋಧ್ಯೆಯ ಜನರು ಕಣ್ಣೀರು ಮಿಡಿಯುವಾಗ ತಾಯಿ ಎನಿಸಿಕೊಂಡಿದ್ದ ನಿನ್ನ ಹೃದಯದಲ್ಲಿ ಕನಿಕರ ಹುಟ್ಟಲಿಲ್ಲವೇ? ಛೀ ಚಾಂಡಾಲಿನಿ, ಅಯೋಧ್ಯೆಯ ಸಿಂಹಾಸನವನ್ನು ರಸತಳಕ್ಕೆ ತುಣಿದು ಸವತ್ತಿ ಮತ್ಸರ್ಯವೆಂಬ ಮರುಭೂಮಿಯಲ್ಲಿ ವಂಶ ಕಳಂಕವೆಂಬ ತಳಹದಿಯನ್ನು ಹಾಕಿ
ಪುತ್ರ ದ್ರೋಹಗಳೆಂಬ 4 ಕಂಬಗಳನ್ನು ನಿಲ್ಲಿಸಿ ಅಸೂಯೆ, ಅಸಹನೆ, ಅಸಭ್ಯತೆಗಳೆಂಬ ತಲೆಗಳನ್ನು ಹಾಸಿ ಅನ್ಯಾಯವೆಂಬ ಭವನವನ್ನು ನಿರ್ಮಾಣ ಮಾಡಿ ಭ್ರಾತೃದ್ರೋಹವೆಂಬ ಸಿಂಹಾಸನದ ಮೇಲೆ ಈ ಭರತನಿಗೆ ಪಟ್ಟ ಕಟ್ಟುವ ಕೆಟ್ಟ ಯೋಚನೆಯನ್ನು ಮಾಡಿಬಿಟ್ಟೆಯಾ ತಾಯಿ? ಅಯ್ಯೋ ಚಾಂಡಾಲಿನಿ! ಕುಮಾರ, ಸಹಿಸು ಕಂದ, ಸಹಿಸು ಮಗನೇ. ಆದದ್ದು ಆಗಿ ಹೋಯಿತು. ಶಾಂತನಾಗು ಕಂದ, ಶಾಂತನಾಗು. ಶಾಂತಿ? ನನ್ನ ತನುಮನಗಳೆಲ್ಲವೂ ಬೆಂಕಿಯ ಜ್ವಾಲೆಯಾಗಿ ಧಗಧಗನೆ ದಹಿಸುತ್ತಿರುವಾಗ ಶಾಂತಿಯಲ್ಲಿ ಬಂತು? ಪವಿತ್ರವಾದ ಕೇಕೆಯ ವಂಶದಲ್ಲಿ ಜನಿಸಿ ಕಾಲಕೂಟ ವಿಷವಾಗಿ ಜನ್ಮ ತಾಳಿ ನೀನು ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟ ಕೆಟ್ಟ ಹೆಂಗಸೆ. ಆಕಾಶದಲ್ಲಿ ಸೂರ್ಯಚಂದ್ರರು ಪ್ರಕಾಶಮಾನವಾಗಿ ಹೊಳೆಯುವಂತೆ ನಿನ್ನ ಹಣೆಯಲ್ಲಿ ಹೊಳೆಯುತ್ತಿದ್ದ ಅರಿಶಿಣ ಕುಂಕುಮವನ್ನು ನಿನ್ನ ಕೈಯಾರೆ ನೀನೇ ಅಳಿಸಿಕೊಂಡೆ. ಛೇ, ರಾಜ್ಯದ್ರೋಹಿ, ಪತಿದ್ರೋಹಿ, ಪುತ್ರದ್ರೋಹಿ! ನಿನ್ನನ್ನು ಹೀಗೆಯೇ ಬಿಟ್ಟರೆ ಅನೇಕ ಸ್ತ್ರೀಯರು ನಿನ್ನ ನೀತಿಯನ್ನೇ ಅನುಸಾರ ಮಾಡಿ ಅನೇಕ ಪುರುಷರಿಗೆ ಮೃತ್ಯುವಾಗುವರು. ಆದ್ದರಿಂದ ನಿನ್ನ ನೇಗಲೇ ಕೊಂದು ಬಿಡುವೆನು. ಮಾತೆಯ ಕೊಲ್ಲನೆ ಮಾನಿತಾನೆ, ಮಾತೆಯ ಕೊಲ್ಲನೆ ಮಾನಿತಾನೆ, ನೀತಿವಂತನು ನೀನು ಪ್ರಾರ್ಥನಗುವೇಕೆ, ನೀತಿವಂತನು ನೀನು ಪ್ರಾರ್ಥನಗುವೇಕೆ, ಮಾತೆಯ ಕೊಲ್ಲನೆ ಮಾನಿತಾನೆ. ನಿನ್ನ ವಂಶ ಭೂಪನ ಮನವೊಲಿದವಳ, ನಿನ್ನ ವಂಶ ಭೂಪನ ಮನವೊಲಿದವಳ ಕುಲನಾಶ ಮಾಡಿ, ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ ಮಾತೆಯ ಕೊಲ್ವನೆ ಮಾನಿತಾನೆ, ಮಾನಿತಾನೆ, ಮಾನಿತಾನೆ. ಅಗ್ರಜ, ಶಾಂತನಾಗು. ಮಾತೃಹತ್ಯೆ ಮಹಾಪಾಪ. ಅದು ಅಲ್ಲದೆ ನೀನು ಈ ಕಾರ್ಯ ಮಾಡಿದ್ದೇ ಆದರೆ ಶ್ರೀರಾಮನೂ ಸಹ ನಮ್ಮನ್ನು ಕ್ಷಮಿಸುವುದಿಲ್ಲ. ನಡೆ, ಬೇಗನೆ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಮಾತೆಯ ಸಕಲ ಅಪರಾಧಗಳನ್ನು ಮಂದಿಸಿ ಮತ್ತೆ ಪ್ರಾರ್ಥಿಸಿ ಅವರನ್ನು ಹಿಂದಿರುಗಿ ಕರೆದುಕೊಂಡು ಬರೋಣ. ದುಡುಕಿನಿಂದ ಪ್ರಯೋಜನವಿಲ್ಲ ಅಣ್ಣ. ಹೌದು ಶತ್ರುಘ್ನ, ನಿನ್ನ ಮಾತು ಸತ್ಯ. ಎಂತಹ ಅನರ್ಥವಾಗುತ್ತಿತ್ತು. ಅಯ್ಯೋ ರಾಮಚಂದ್ರ, ನಿನ್ನ ನಗಲಿ ಹೇಗೆ ಜೀವಿಸಲಿ? ರಾಮಚಂದ್ರ, ಕುಮಾರ, ರಾಮನಿಲ್ಲದ ರಮನೆ ರಾಮಚಂದ್ರ, ರಾಮನಿಲ್ಲದ ರಮನೆ, ರವಿಲ್ಲದ ಆಕಾಶ, ಲಕ್ಷ್ಮಣನಂತಿರಳಿಕೆ ಅವಲಕ್ಷಣವಿದಾಯ್ತೇ. ರಾಮ ರಾಮ ರಾಮಚಂದ್ರ, ರಾಮ ಅಯ್ಯೋ ರಾಮಚಂದ್ರ, ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು. ರಾಮ ದಶರಥ ನಗಲಿ ಅಯೋಧ್ಯೆ ಅಡವಿಯಂತಾಯ್ತೇ. ರಾಮ ರಾಮ
ರಾಮಚಂದ್ರ ರಾಮ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಈ ಪಾಪಿ ಭರತನ ಪಾಲ್ಗೆ ಬೇಡವಾಯ್ತೇ ರಾಮ ರಾಮ ರಾಮಚಂದ್ರ ರಾಮ ಅಯ್ಯೋ ರಾಮಚಂದ್ರ ಶತ್ರುಘ್ನ ಅಣ್ಣ ಶ್ರೀರಾಮಚಂದ್ರ ವಾಸ ಮಾಡದ ಈ ಅಯೋಧ್ಯೆಯಲ್ಲಿ ನಾವು ವಾಸ ಮಾಡಬಾರದು. ನಡೆ ಶತ್ರುಘ್ನ ಹೋಗೋಣ. ಭರತ, ಆಗಲೇ ಅಣ್ಣ. ನನ್ನ ಮಾತನ್ನು ಕೇಳು ಕಂದ, ದುಡುಕಬೇಡ. ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗು ಮಗನೇ. ಛೀ ಪಾಪಾತ್ಮನೆ, ಇನ್ನು ಮುಂದೆ ನೀನು ನನಗೆ ತಾಯಿಯಲ್ಲ, ಕುಮಾರ. ನಾನು ನಿನಗೆ ಮಗನಲ್ಲ. ನಡೆ ಶತ್ರುಘ್ನ. ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಮಾನ ರವಿ ಉದಯಪಿ ಸಮಯ ಸುಪ್ರಭಾತ ಸುಪ್ರಭಾತ ಪನರಳಿದ ನಭೋ ಮಂಡಲದಿ ಪನರಳಿದ ನಭೋ ಮಂಡಲದಿ ಪೆಂಪನಾರಿಸುತ್ತೆ ಬರುತ್ತಿದೆ ಮಾಕರ ಪೆಂಪನಾರಿಸುತ್ತೆ ಬರುತ್ತಿದೆ ಮಾಕರ ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋ ಮಹಾನರವಿ ಉದಯಪಿ ಸಮಯ ಸುಪ್ರಭಾತ ಸುಪ್ರಭಾತ ಜಾನಕಿ ಭಾಸ್ಕರ ಉದಯದ ಪ್ರತಿ ಸುಪ್ರಭಾತವು ಜಗದ ಜೀವರಾಶಿಗಳಿಗೆ ಬೆಳಕಿನ ಕಳೆಯನ್ನು ನೀಡಿ ಮೇಘಮಾಲೆಗಳ ಮಧ್ಯೆ ಮಂದಹಾಸದಿಂದ ಮೆರಗುತ್ತಿರುವ ಭಾಸ್ಕರನ ಪ್ರತಿದ ಸುಪ್ರಭಾತವು ಜೀವನದ ಅಂಧಕಾರವನ್ನು ಮರೆಸಿದೆ. ಅಲ್ಲವೇ ಲವೋಮಂಡಲದ ಬೀರಿದಾಕ್ಷಣ ಅಲ್ಲಿ ಕೇಳಿ ಬರುವ ಹಕ್ಕಿ ಪಕ್ಷಿ ಕೋಗಿಲೆಗಳ ಕಲರವು ಜಗದುದಯದ ಕಾರಣವು ಪ್ರತಿ ಜೀವರಾಶಿಗಳಿಗೆ ಕಳುಹಿಸುವ ಸಾರ್ಥಕತೆಯೇ ಮಧುರ ಕ್ಷಣವೆಂತೆ. ಅಲ್ಲೇ ಅದೋ ನೋಡು, ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತದ ಪ್ರಾಂತ್ಯವದು. ಆ ತಟದಲ್ಲಿ ಹರಿದು ಬರುತ್ತಿರುವ ಗಂಗಾಮಾತೆಯು ನಮ್ಮ ಪೂರ್ವ ಜನರಿಗೆ ಸದ್ಗತಿಯನ್ನು ನೀಡಿ ಪಾಪಗಳನ್ನು ತೊಳೆದು ಪವಿತ್ರನಾಗಿಸಿ ಮನುಕುಲದ ಒಳತಿಗೆ ಮುಕ್ತಿಯನ್ನು ನೀಡುತ್ತೇವೆ. ಭಾಗೀರಥಿಗೆ ವಂದಿಸೋಣ ಬನ್ನಿ. ಸುರನರ ಸೇರಿದೆ ಗಂಗೆ, ಸುರನರ ಸೇರಿದೆ ಗಂಗೆ, ಕರುಣಾತರಂಗೆ ಸುರನರ ಸೇರಿದೆ ವನಗಂಗೆ.
ಧರಿಸಲು ಅವತರಿಸಿ ಬಂದೆ ಅರಣ್ಯ ಶಿರದಿಂದ ಅರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದರಿಸಿ ಜಗವನ್ನೆಲ್ಲ ಉದ್ಧರಿಸಿದ ತಾಯೇ ಪರಮ ಪಾವನೆ ಎಂದರಿಸಿ ಜಗವನ್ನೆಲ್ಲ ಉದ್ಧರಿಸಿದ ತಾಯೇ ನಿರುಪಮ ಚರಿತಳೆ ಅನುದಿನ ನಿನ್ನಲೆ ನಿರುಪಮ ಚರಿತಳೆ ಅನುದಿನ ನಿನ್ನಲೆಯ ನಿರುಪಮ ಚರಿತಳೆ ಅನುದಿನ ನಿನ್ನಲೆಯ ನಿರುಪಮ ಚರಿತಳೆ ಅನುದಿನ ನಿನ್ನಯ ನಿರುಪಮ ಚರಿತಳೆ ಅನುದಿನ ನಿರಂತರದಿ ಭಜಿಸುವರು ತಾಯಿ ನಿರಂತರದಿ ಭಜಿಸುವರು ತಾಯಿ ಸುರನರ ಸೇರಿಕೆ ಮನಗಂಗೆ ಪರಮ ಪಾವನೆ ಕರುಣಾಕರಂಗೆ ಸುರನರ ಸೇರಿಕೆ ಮನಗಂಗೆ ವಂದಿಪೆ ಸುರಗಂಗೆ ಮಂದಸ್ಮಿತದಿಂದ ಸಕಲ ವಂದಿಪೆ ಸುರಗಂಗೆ ಮಂದಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತವರ್ಷಿಣಿ ವಂದಿಪೆ ಸುರಗಂಗೆ ಮಂದಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತವರ್ಷಿಣಿ ಅಮ್ಮ ಗಂಗಾ ಮಾತೆ, ನಾವೆಲ್ಲರೂ 14 ವರ್ಷ ವನವಾಸಕ್ಕೆ ಹೊರಟಿರುವೆವು. ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ನಮ್ಮನ್ನು ಸದಾಕಾಲ ಕಾಪಾಡುತ್ತಾಗಿ ನಿನಗೆ ಸೆರಗುಡ್ಡಿ ಬೇಡುವೆನು. ರಾಮ ರಘುರಾಮ ನೀಲಮೇಘ ಶ್ಯಾಮ ರಾಮ 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 ರಘು ಪಂಚ ಸೋಮ ರಾಮ 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 ರಘು ಪಂಚ ಸೋಮ ರಾಮ 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 ರಘು ಪಂಚ ಸೋಮ ರಾಮ 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 ರಘು
ರಾಮಚಂದ್ರಾಂಗ ಕಾಮಿತ ದೈವ ರಾಮಚಂದ್ರಾಂಗ ರಘು ರಾಮತೆ ರಾಮ 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 ರಘು ರಾಮತೆ ರಾಮ ನಿನ್ನ ನಾಮ ಕರ್ಮ ಮಾತ್ರದಿಂದ ಭೂಪಾನಿನ್ನ ನಾಮ ತಪ ಮಾತ್ರದಿಂದ ಭೂಪಾನಿನ್ನ ನಾಮ ತಪ ಮಾತ್ರದಿಂದ ಪಾಪನಾಶವಾಗಿ ಒಪ್ಪು ಜಯ ರಘು ರಾಮತೆ ರಾಮ 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 ರಘು ರಾಮತೆ ರಾಮ ಅಯ್ಯ ನಿನಗೆ ಮಂಗಳವಾಗಲಿ. ಪ್ರಭು ನೀನು ಯಾರು? ಪ್ರಭು ನಾನು ಗುಹನು. ನಿಮಗೆ ಒದಗಿರುವ 14 ವರ್ಷದ ವನವಾಸವನ್ನು ಕೇಳಿ ಬಹಳ ನೋವು. ಆದ್ದರಿಂದ ಪ್ರಭು ತಾವು ಅನ್ಯಥ ಭಾವಿಸದೆ ಹೋದ ಪಕ್ಷದಲ್ಲಿ 14 ವರ್ಷಗಳ ವನವಾಸವನ್ನು ಇದೇ ನಮ್ಮ ಶೃಂಗಬೇರಿಪುರದಲ್ಲಿ ಇದ್ದು ನಮ್ಮಗಳನ್ನೆಲ್ಲ ಆಶೀರ್ವಾದ ಮಾಡಿ ರಕ್ಷಿಸಬೇಕೆಂದು ಪ್ರಾರ್ಥಿಸಿಕೊಡುತ್ತೇನೆ ಸ್ವಾಮಿ. ಅಯ್ಯ ಗುವನೇ, ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾವು ಅರಣ್ಯವಾಸವನ್ನು ಕೈಗೊಂಡಿರುವುದು. ಆದ ಕಾರಣ ನಾನು ಪೂರ್ವ ಪ್ರವೇಶ ಮಾಡುವಂತಿಲ್ಲ. ನೀನು ನನಗೆ ಸಹಾಯ ಮಾಡುವುದಾದರೆ ಈ ಗಂಗಾ ನದಿಯನ್ನು ಆ ದಡಕ್ಕೆ ದಾಟಿಸಿದರೆ ಅದೇ ಮಹಾ ಸೇವೆ ಎಂದು ಭವಸಾಗರವನ್ನೇ ದಾಟಿಸುವಂತ ಈ ಅಲ್ಪವಾದ ಕಾರ್ಯಕ್ಕೆ ನನ್ನನ್ನು ನಿಲ್ಲಿಸಿದೆ. ನನ್ನ ಭಾಗ್ಯವೇ ಸರಿ. ಆದರೆ ನನ್ನದೊಂದು ಪ್ರಾರ್ಥನೆ ಪ್ರಭು. ಏನು? ಹಿಂದೆ ತಾವು ಮಿಥಿಲಾ ನಗರದಲ್ಲಿ ಹೋಗುವಾಗ ತಮ್ಮ ಪಾದ ಸ್ಪರ್ಶದಿಂದ ಸಣ್ಣ ಸಿಲಿಯೂ ಕೂಡ ಹೆಣ್ಣಾಯ್ತಂತೆ. ಆದರೆ ನನ್ನ ದೋಣಿಯಲ್ಲಾದರೂ ಬಹಳವಾಗಿ ಸಣ್ಣ ಸಣ್ಣ ಸಿಲಿಗಳಿರು. ಅವೆಲ್ಲವೂ ತಮ್ಮ ಪಾದ ಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಗತಿ ಏನು ದೇವ? ಅಯ್ಯ ಗುರುನೇ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದನು. ನೀನು ಮಹಾಚಿತ್ರನೇ ಸರಿ. ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಇಚ್ಛೆ. ನಿನ್ನ ಇಚ್ಛೆ ಸಿದ್ಧಿಸಲಿ. ಹಾಗಾಗಿ ಸ್ವಲ್ಪ ಕಾಮಿತಾರ್ಕ ಪ್ರಧಾನಿ ಶ್ರೀಮದ್ ರಂಗನಾಥ ಶ್ರೀನಿವಾಸ. ಜೈ ಶ್ರೀರಾಮ ಪ್ರಭುವಿಗೆ ನಮೋ ನಮಃ. ಗುರುವೇ 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 ಜನಕ ರಾಜನ ಜಾತನ ಜನಕೀ ಪವನನ ಜನಕ ರಾಜನ ಮಾತನ ಜನಕೀಯ ಪವನನ ಓದಿಸಿ ಆರಾಗಿಸಿ ಓದಿಸಿ ಆರಾಗಿಸಿ ಓದಿಸಿ ಆರಾಗಿಸಿ ಓದಿಸಿ ಆರಾಗಿಸಿ ಧನ್ಯನಾಗಿಸಿ
ಜಾನಕಿಯ ರಮಣನ ಜಾನಕಿಯ ರಮಣನ. ಪ್ರಭು ನಾವೇನು ಸಿದ್ಧಪಡಿಸಿದ್ವಿ. ಹಾಗೆ ಎಂದಾದ ಗಂಗನಾಗ ಎಂದಾದಗೆ ಗಂಗನಾಗ ರಾಮ ರಾಮ ರಾಮ. ಭವಸಾಗರ ದಾಟಿಸುವ ನಡೆಸುವ ಭವಸಾಗರ ದಾಟಿಸುವ ಇಂದಾದಿಗ ದಂಗನ ಇಂದಾದಿಗ ದಂಗನಾದ ರಾಮ ರಾಮ. ದಂಗನಾಗ ಎಂದಾದಿಗ ದಂಗನ ರಾಮ ರಾಮ. ಹೈಲೇಶ ಹೈಸ ಹೈಲೇಶ ಹೈಲೇಶ ಹೈಸ ಹೈಲೇಶ ಹೈಸ ಹೈಲೇಶ. ಎಲ್ಲಿರುವೆ ರಾಘವ, ಎಲ್ಲಿರುವೆ ತಂದೆ? ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಅಲೆದಲೆದು ನಾವು ಅಡವಿಯಲ್ಲಿಂದು ಅಲೆದಲೆದು ನಾವು ಅಡವಿಯಲ್ಲಿಂದು ಹೊರಗುತ್ತಲಿರುವೆವು ದಾರಿಯ ಹೊರಗುತ್ತಲಿರುವೆವು ದಾರಿಯ ರಾಘವ, ಎಲ್ಲಿರುವೆ ತಂದೆ? ಶತ್ರುಘ್ನ, ಎಲ್ಲಿ ಹುಡುಕಿದರೂ ಅವರ ಸುಳಿವೇ ಇಲ್ಲವಲ್ಲ. ಏನು ಮಾಡುವುದು ಶತ್ರುಘ್ನ? ಅಣ್ಣ, ಪಕ್ಕದ ಶೂನ್ಯ ವೇದಿಯ ಪುರದಲ್ಲಿ ನಮ್ಮ ತಂದೆಯ ಸ್ನೇಹಿತನಾದ ಗುವನು ಇರುವನು. ಆತನ ಸಹಾಯದಿಂದ ಅಲ್ಲಿ ಕಾಣುತ್ತಿರುವ ಗಂಗಾ ನದಿಯನ್ನು ದಾಟಿ ಮುಂದೆ ಹೋಗಿ ಹುಡುಕೋಣ ನಡೆಯಣ್ಣ. ಹೌದು ಶತ್ರುಘ್ನ, ನಿನ್ನ ಮಾತು ಸತ್ಯ. ಹಾಗೆ ಆಗಲಿ, ನಡೆ ಶತ್ರುಘ್ನ, ಹೋಗೋಣ. ಹಾಗೆ ಆಗಲಿ ಅಣ್ಣ. ರಾಮ
ಲಕ್ಷ್ಮಣ, ಅಣ್ಣ ಯಾರೋ ನನ್ನ ಜ್ಞಾನವನ್ನು ಮಾಡುತ್ತಾ ಈ ಮಾರ್ಗವಾಗಿ ಬರುತ್ತದೆ, ಹೋಗಿ ಸ್ವಾಗತಿಸಿ ಕರೆದುಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಅಣ್ಣ, ಆ ಭರತ ಶತ್ರುಘ್ನರು ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತೆ ತೋರುತ್ತಿದೆ. ನನಗೆ ಆಜ್ಞೆಯನ್ನು ಕೊಡುವಣ್ಣ, ಅವರನ್ನು ಈಗಲೇ ಹೋಗಿ ಹಿಮ್ಮೆಟ್ಟಿಸಿ ಬರುವೆನು. ಸಹೋದರ, ಭರತ ಶತ್ರುಘ್ನರು ಬರುತ್ತಿರುವುದಾದರೆ ಅದ್ಯಾವುದೋ ಮಹತ್ತರವಾದ ಕಾರಣವಿರಬಹುದು. ಭರತನ ಸುದೇ ಸೀಮಂತಿಕೆ ನೀನರಿ ಮಹಾನ್ ದೈವಭಕ್ತ, ಸಾಮಾನ್ಯನಲ್ಲ. ಅವನನ್ನು ಅಧರ್ಮದಿಂದ ಸಂಹರಿಸಿ ಗಳಿಸಿದ ಪದವಿ ಪ್ರತಿಷ್ಠೆಗಳೆಲ್ಲ ಕ್ಷಣಿಕವಾದದ್ದು. ಹೋಗಿ ಸ್ವಾಗತಿಸಿ ಕರೆದುಕೊಂಡು ಬಾ ಸಹೋದರ. ತಿಳಿಯದೇ ಆಡಿದ ಮಾತಿಗೆ ಮನಸ್ಸಣ್ಣ, ಹೋಗಿ ಕರೆದುಕೊಂಡು ಬರುವೆನು. ಅಣ್ಣ 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 ತಿಂದರೆ ನಿಮಗೆ ಮಂಗಳವಾಗಲಿ. ಕ್ಷೇಮವೇ ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಬಂದನು. ಕ್ಷೇಮವೇ? ಅಯೋಧ್ಯೆಯಲ್ಲಿ ಮಾತಾಪಿತರು, ಗುರುಗಳು, ಸುಮಂತ್ರಾದಿಗಳು ಎಲ್ಲರೂ ಕ್ಷೇಮದಿಂದ ಇರುವರು. ಅಣ್ಣ, ನೀವು ಈ ರಾಜ್ಯವನ್ನು ತೊರೆದ ಮೇಲೆ ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಏನು ಹೇಳಿದ ಭರತ? ಸರಿಯಾಗಿ ಹೇಳು. ಅಣ್ಣ, ನಿಮ್ಮ ಅಗಲಿಕೆಯ ವಿಯೋಗದಿಂದ ತಂದೆಯವರು ಕೊರಗಿ ಕೊರಗಿ ಪರಲೋಕವಾಸಿದ್ದಾರೆ. ತಂದೆ ಪರಲೋಕ ಗೈದಿಹನೆ, ತಂದೆ ಪರಲೋಕ ಗೈದಿದನೆ, ಅಯ್ಯೋ, ನಮ್ಮನ್ನು ಅಗಲಿದ ದುಃಖದಿಂದ ನಿಮಗೆ ಮರಣವೂ ಸಂಭವಿಸುತ್ತೆ. ಅಯ್ಯೋ ದುರ್ವಿಧಿ. 60,000 ವರ್ಷಗಳ ಕಾಲ ವಿಚ್ಛಿನ್ನ ರಾಜ್ಯಭಾರವನ್ನು ಮಾಡಿ ಅಯೋಧ್ಯ ಕಳಸಪ್ರಾಯರಾಗಿ ಅಯೋಧ್ಯ ಪ್ರಜಾಸಂಕಲವು ಸಂಪತ್ಪರಿತರಾಗಿರಲು ಅಭಿತಾನಂದರಲು ಕಾರಣರಾದ ನಿಮಗೂ ಮರಣವೂ ಸಂಭವಿಸುತ್ತೆ. ಅಯ್ಯೋ ದುರ್ವಿಧಿ. ಇನ್ನು ಮುಂದೆ ಯಾರನ್ನು ದಶರಥ ಎಂದು ಕರೆಯಲಿ? ಸ್ವರ್ಗದಲ್ಲಿರುವ ತಂದೆ, ಇನ್ನು ಮುಂದೆ ಯಾರನ್ನು ದಶರಥ ಎಂದು ಕರೆಯಲಿ? ನಿನಗೆ ಇಲ್ಲಿಂದಲೇ ವಂದಿಸುವ ತಂದೆ, ನಿನಗೆ ಇಲ್ಲಿಂದಿಸುವಂತೆ. ಅಂತ್ಯಕಾಲದಲ್ಲಿ ತಂದೆಯವರ ಯೋಗಕ್ಷೇಮವನ್ನು ಮಾಡಿದ ನೀವೇ ಭಾಗ್ಯಶಾಲಿಗಳಪ್ಪ. ಇಲ್ಲವಣ್ಣ, ತಂದೆಯವರ ಅಂತ್ಯಕಾಲದಲ್ಲಿ ನಾವುಗಳು ಸಹ ಅವರ ಬಳಿಯಲ್ಲಿ ಇರಲಿಲ್ಲವಣ್ಣ. ಏನು ಹೇಳಿದ ಬರ್ತಾ? ತಂದೆಯವರ ಅಂತ್ಯಕಾಲದಲ್ಲಿ ನೀವುಗಳು ಸಹ ಅವರ ಸಮೀಪದಲ್ಲಿ ಇರುತ್ತದೆ. ಅಯ್ಯೋ ದುರ್ವಿಧಿ. ಅನೇಕ ವರ್ಷಗಳ ಕಾಲ ಪುತ್ರವಂತರಾಗಿ ಪುತ್ರಕಾಮಾಷ್ಟಿ ಯಾಗವನ್ನು ಮಾಡಿ 4 ಜನ ಪುತ್ರರನ್ನು ಪಡೆದಾಗಿ ಸಹ ಅಂತಿಮ ಕಾಲದಲ್ಲಿ ನಿಮ್ಮ ಬಾಯಿಗೆ ಒಂದು ತೊಟ್ಟು ಜಲವನ್ನು ಬಿಡುವುದಿಲ್ಲದೆ ಅನಾಥರಂತೆ ಪ್ರಾಣ ಬಿಟ್ಟರಾ? ಅಯ್ಯೋ ದುರ್ವಿಧಿ, ದುರ್ವಿಧಿ, ದುರ್ವಿಧಿ. ವಿಧಿ ಲೀಲೆಯು ಚಿತ್ರವಾದದ್ದು, ವಿಧಿ ಲೀಲೆಯು ಚಿತ್ರವಾದದ್ದು. ಆದದ್ದು ಹಾಗೆ ಹೋಯಿತು ಭರತ. ಚಿಂತಿಸಿ ಫಲ ಇಲ್ಲ. ನೀನು ಅಯೋಧ್ಯೆಗೆ ಹಿಂತಿರುಗಿ
ದುಃಖತೆತ್ತರದ ಮಾತೆಯರನ್ನು ಪ್ರಜೆಗಳನ್ನು ಸಂತೈಸುತ್ತಾ ರಾಜ್ಯಭಾರವನ್ನು ಮಾಡು ಭರತ. ಇಲ್ಲವಣ್ಣ, ನೀನು ವಾಸ ಮಾಡದ ಅಯೋಧ್ಯೆಯಲ್ಲಿ ನಾನು ವಾಸ ಮಾಡುವುದಿಲ್ಲವಣ್ಣ. ಭರತ, ಮಾತೆಯರು ನಿಮಗಾಗಿ ನಿಶ್ಚಯಿಸಿದ ರಾಜ್ಯಭಾರವನ್ನು ನಾನು ವಹಿಸಿಕೊಂಡು ದತ್ತಭಾರ ದೋಷಕ್ಕೆ ಗುರಿಯಾಗಲಾರೆ ಭರತ. ಅಣ್ಣ, ಜನನಿ ಜನಕರಿಂದ ಪಡೆದ ರಾಜ್ಯಭಾರದ ಹೊರೆಯನ್ನು ನಾನೇ ನನ್ನ ಕೈಯಾರೆ ದಾರೆ ಇರುತ್ತಿರುವಾಗ ಇದರಲ್ಲಿ ದೋಷವೆಲ್ಲಿ ಬರುವುದು ಅಣ್ಣ? ಭರತ, ನಿಮ್ಮ ಮಾತಿನಂತೆ ತಂದೆಯರು ಸ್ವರ್ಗಸ್ಥರಾದನ್ನು ತಿಳಿದು ನಾನು ಅರಮನೆಗೆ ಬಂದು ಸಿಂಹಾಸನವನ್ನು ಏರಿದರೆ ನಾನೆಂತ ಪಾಪಿಯೂ ಪಿತೃದ್ರೋಹಿಯೂ ಆಗುವುದೆಂದು ಭಾಷೆ ಇಲ್ಲ ಭರತ. ಅರಣ್ಯವಾಸ ಮಾಡುತ್ತಾ ಪಿತೃವಾಕ್ಯ ಪರಿಪಾಲನೆ ಮಾಡುವುದು, ನೀನು ಮಾತೃವಾಕ್ಯ ಪರಿಪಾಲನೆ ಮಾಡುವುದು, ಅದೇ ಧರ್ಮವೂ ಸಹ. ನಿಮ್ಮ ಮಾತಿಗೆ ವಿರುದ್ಧವಾಗಿ ನುಡಿಯುವ ಶ್ರದ್ಧೆಯೇ ನನ್ನಲ್ಲಿಲ್ಲ. ಆದರೆ ನಾನು ಅಯೋಧ್ಯೆಯಿಂದ ಬರಬೇಕಾದರೆ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರದ ಹೊರತು ಪುರಪ್ರವೇಶ ಮಾಡುವುದಿಲ್ಲವೆಂದು ಪ್ರಜೆಗಳ ಮುಂದೆ ಪ್ರತಿಜ್ಞೆ ಮಾಡಿ ಬಂದಿರುವುದು. ಅಣ್ಣ, ಅವರ ನಂಬಿಕೆಗಾಗಿ ಈ ನಿಮ್ಮ ಪಾದರಕ್ಷೆಗಳನ್ನಾದರೂ ದಯಪಾಲಿಸಿದರೆ ಅವುಗಳನ್ನು ಸಿಂಹಾಸನದ ಮೇಲಿರಿಸಿ ರಾಜ್ಯವನ್ನು ನೋಡಿಕೊಳ್ಳುತ್ತಾ ನಂದಿ ಗ್ರಾಮದಲ್ಲಿ ವಾಸ ಮಾಡಿಕೊಂಡಿರು. ಇದಕ್ಕೆ ತಮ್ಮ ಅಪ್ಪಣೆ ಆಗಬೇಕು ಅಗ್ರಜ. ಭರತ, ನಿಮ್ಮಂತ ಸೋದರನ್ನು ಪಡೆದ ನಾನೇ ಧನ್ಯಶಾಲಿ. ಲಕ್ಷ್ಮಣ, ನೋಡಿದೆ ಭರತನ ಹೃದಯ ಶ್ರೀಮಂತಿಗೆ. ಹಾಗೆ ಆಗಲಿ, ತೆಗೆದುಕೊಳ್ಳಿ. ಹಾಗೆ ಆಗಲಿ, ತೆಗೆದುಕೊಳ್ಳಿ ಪಾಲಿಕೆಗಳನ್ನು. ಮಹಾಭಾಗ್ಯ, ಮಹಾಭಾಗ್ಯ. ತನ್ನಡಲ ತಾಪವೊಂದಡದೆಯಿತು ನವಕದಿಂಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ, ಭಾಗ್ಯವಿಲ್ಲ. ಸಹಜರಂ ಸಹಕರಿಸಿ, ಸಹಜರಂ ಸಹಕರಿಸಿ ಶ್ರೀರಾಮಚಂದ್ರನ ಸಹಜಾತನಾಗಿ ಜನಿಸಿ ಎನಗೀ ಭಾಗ್ಯವಿಲ್ಲ, ಭಾಗ್ಯವಿಲ್ಲ. ಪರಮಾನುರಾಗದಿ ಪ್ರೀತಿಸುತ್ತಿರೆ, ಪರಮಾನುರಾಗದಿ ಪ್ರೀತಿಸುತ್ತಿರೆ ಹೊರ ಜನರ ಪಾಲಿಗೆ ಈ ಭಾಗ್ಯವಿಲ್ಲ, ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪದಾಕ್ಷಗಳಿಂದ ಪೂಜಿಸಿದ ಮುನಿ ಜನರ ಪಾಲ್ಗೆ ಈ ಭಾಗ್ಯವಿಲ್ಲ, ಭಾಗ್ಯವಿಲ್ಲ. ಕಾಡು ಮರವನ್ನು ಕಡಿದು ತುಳಿದು ನಾಡಿನೊಡತನವ ಕೈಗೊಂಡು ರಾರಾಜಿಸುತ್ತಲಿರುವ ಈ ಜೋಡಿಗೆ ಒದಗಿದ ಪುಣ್ಯಕ್ಕೆಡೆಯುಂಟೆ ಈ ಜಗದಿ, ಈ ಜಗದಿ. ಆಹಾ, ಮಹಾಭಾಗ್ಯ, ಮಹಾಭಾಗ್ಯ. ಆಹಾ, ಶ್ರೀರಾಮಚಂದ್ರನ ಪಾದರಕ್ಷಣೆ ಮಾಡುವ ಈ ಪಾದಿಕೆಗಳಿಗೆ ಒದಗಿದ ಭಾಗ್ಯ ಈ ರಾಜ್ಯದಲ್ಲಿ ಬೇರೆ ಯಾರ್ಯಾರಿಗೂ ಲಭಿಸಲಿಲ್ಲ, ಯಾರ್ಯಾರಿಗೂ ಲಭಿಸಲಿಲ್ಲ. ಮಹಾಭಾಗ್ಯ, ಮಹಾಭಾಗ್ಯ. ಪರಂಧಾಮ ಶ್ರೀರಾಮ, ಪವನ ಪರಂಧಾಮ ಶ್ರೀರಾಮ, ಪವನ ಪರಂಧಾಮ ಶ್ರೀರಾಮ. ರಘುವಂಶ ಸೋಮ ನಿನ ಮಣಿಲ ನಾಮ,
ಅಯೋಧ್ಯೆಗೆ ಸಮೀಪ ಇರುವುದರಿಂದ ಪುರಜನರು ಆಗಾಗ್ಗೆ ಬಂದು ನಮ್ಮ ಅರಣ್ಯವಾಸಕ್ಕೆ ಭಂಗ ತರುವ ಸಂಭವವಿದೆ. ಆದ ಕಾರಣ ಮುಂದೆ ದಂಡಕಾರಣದ ಕಡೆ ಹೋಗೋಣ. ಹಾಗೆ ಆಗಲ್ಲ ಹೇಳಿ. ಎನ್ನಂತೆ ಸಮರಾರಿಹರು ಈ ಭುವನಗಳು ಎನ್ನಂತೆ ಸಮರಾರಿಹರು ವಾಹೋ 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 ಈ ಭುವನಗಳು ಎನ್ನಂತೆ ಸಮರಾರಿಹರು ಎನ್ನಂತೆ ಸಮರಾರಿರೆ ಪ್ರಾಣ ಹಿಂಸೆಯಲ್ಲಿ ಜಾಣೆಯು ನಾನು ಚೋಣೆಯುಳೆನ್ನ ಸಮನಾರ ಪ್ರಾಣ ಹಿಂಸೆಯಲ್ಲಿ ಜಾಣೆಯು ನಾನು ಚೋಣೆಯುಳೆನ್ನ ಸಮನಾರು ನರರನ್ನು ಬಿಡಿದು ಸುರರನ್ನು ಕಡಿದು ಪ್ರಾಣ ಸಹಿತಲೆ ನುಂಗುವೆನು ಪ್ರಾಣ ಸಹಿತಲೆ ನುಂಗುವೆನು ವಾಹೋ 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 ಈ ಭುವನಗಳು ಎನ್ನಂತೆ ಸಮರಾರಿಹರು ಎನ್ನಂತೆ ಸಮರಾರಿಹರು ಪ್ರಾಣ ಹಿಂಸೆಯನ್ನ ಮಾಡುವವರನ್ನ ಈ ದಂಡಕಾರರಣ್ಯದಲ್ಲಿ ಯಾರನ್ನೂ ಕಾಣೆನಲ್ಲ. ಇನ್ನು ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನ ಕೊಂದಾರಭ್ಯದಿಂದಲೂ ಈ ದಂಡಕಾರರಣ್ಯಕ್ಕೆ ನನ್ನನ್ನೇ ಅಧಿಕಾರಣಿಯನ್ನಾಗಿ ಮಾಡಿರುವನು. ಇನ್ನು ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಣ ಬಾರದ ಹಾಗೆ ತಪಸ್ಸನ್ನ ಮಾಡುತ್ತಿರುವನು. ಆತನು ಹೇಳುವುದರೊಳಗಾಗಿ ಆತನಿಗೆ ಬೇಕಾದಷ್ಟು ಮಾಂಸ ಆಹಾರಾದಿಗಳನ್ನ ಸಂಪಾದಿಸುವನು. ಏನು ನನ್ನ ಮಗನದೇ ಕತ್ತಿ ರಕ್ತಶಿಖವಾಗಿರುವುದಲ್ಲ. ನನ್ನ ಮಗನು ಶಂಭೂಕನು ಇಲ್ಲಿಯೇ ತಪಸ್ಸನ್ನು ಮಾಡುತ್ತಿರುವನು. ಎಲ್ಲಿರಬಹುದು ಮಗನೇ ಶಂಭೂಕ? ಅಯ್ಯೋ ಅಯ್ಯೋ ಮಗನೇ ಶಂಭೂಕ ಶಂಭೂಕ ಯಾರು ಯಾರು ನನ್ನ ಮಗನನ್ನ ಕೊಂದ ಪಾಪಿಗಳು ಯಾರಾಗಿರಬಹುದು? ಅವರನ್ನ ಹಿಡಿದು ಕಡಿದು ಕಚ 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 ಕಚನ ಹೋಗಿದು ನುಂಗಿ ಬಿಡುವೆನು. ಎಲ್ಲಿರುವರು ನನ್ನ ಮಗನನ್ನ ಕೊಂದ ಪಾಪಿಗಳು? ಎಲ್ಲಿ ಅಡಗಿ ಕುಳಿತಿರುವರು? ದಂಡಕಾರರಣ್ಯದಲ್ಲಿ ಮಾನವರ ವಾಸನೆ, ನರಮಾನವರ ವಾಸನೆ. ಒರ್ರೇ ಬಲ ಒರ್ರೇ ಬಲ ಒರ್ರೇ ಬಲ ನರವಾಸನೆ ಬರುವುದು. ಬಲ ಬಲ ನರವಾಸನೆ ಬಲ ಬಲ ಒರ್ರೇ ಬಲ ಒರ್ರೇ ಬಲ ಬಲ ನರವಾಸನೆ ಬರುವುದು. ಬಲ ಬಲ ಕೈ ಕಾಲ್ ಕಡಿಯುವೆ ಕಚ ಕಚ ತಿನ್ನು. ಕೈ ಕಾಲ್ ಕಡಿಯುವೆ ಕಚ ಕಚ ತಿನ್ನು. ಮಾರಿ ಹಬ್ಬದ ಔತಣವು ಮಾರಿ ಹಬ್ಬದ ಔತಣವು. ಒರ್ರೇ ಬಲ ನರವಾಸನೆ ಬರುವುದು. ಬಲ ಬಲ ನರವಾಸನೆ ಬರುವುದು. ಬಲ 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 ಬಲ
ನನ್ನ ಮಗನನ್ನ ಕೊಂದ ಪಾಪಿಗಳು ಇಲ್ಲಿಯೇ ಎಲ್ಲಿಯೋ ಅಡಗಿ ಕುಳಿತಿರುವರು. ಅವರನ್ನ